ಆಡ್ಕೊಂಡು ನಮ್ಮ ತಮ್ಮ 2 ಆಡ ಹೋದ್ ಮಾರಿ ಕಿಶನ್ ನಿನ್ನೆ ಎಲ್ಲ ಮಾರಿ ಕಿಶನ್ ರೊಕ್ಕನ ತಂದಿಲ್ಲ ಅವ್ನು ಆಡ ಮಾರಕ್ಕೋದು ಅಲ್ಲೇ ರೊಕ್ಕ ಸೀರೆ ಆಗೋದ್ರಿಂದ ಆ ಸೀರೆ ಅಂಗಡಿ ಆಗೋದ್ರಿಂದ ರೀ ಮುಂದೆ ಇನ್ನು ಅಂತ ನಮ್ಮಲ್ಲಿ ಆಗಬಾರ್ದು, ಇನ್ನು ಮುಂದೆ ಯಾವಾಗೂ ಆಗಬಾರ್ದು ಸರ್. ಒಟ್ಟು ನಿಮ್ಮಲ್ಲಿ ಸರಾಯಿ ಅಂಗಡಿ ಬೇಡ ಸರ್, ಸೀರೆ ಅಂಗಡಿನ ಬೇಡ ಆಗಿ ಸರ್. ನಿನ್ನೆ ನಮ್ಮಲ್ಲಿ ಕುಡಿದ ಕಿಶನ್ ನಾವು ಕಾಲು ಮುಡ್ಕೊಂಡು ಕೂತಾರೆ ಸರ್. ಏನು ಮಾಡೋದ್ರಿ, ಎಲ್ಲಿ ತರೋದು ಹೇಳಿ ರೊಕ್ಕ ದುಡ್ಡು ರೀ, ಬಡವ್ರಿ ನಾವು ರೀ. ಮತ್ತು ಅಂಥತ್ರ ಕ್ರಾಸ್ನಾಗ ಬಿದ್ದ ಸೀರೆ ರೊಕ್ಕನೂ ತಕ್ಕೊಂಡಾರು, ಅಲ್ಲೇ ಅಂಗಡಿಯಾಗನೇ ಬಿದ್ದ ಸೀರೆ ಅದಕ್ಕೆ ಬಂದ್ ಮಾಡಿಸಬೇಕು ಸರ್. ಆಫೀಸ್ನಲ್ಲಿ ನಾವು ವಿನಂತಿಸ್ಕೊಳ್ಳೋದಂದ್ರೆ MSLN ಅಂಗಡಿ ಐತಿಲ್ಲ ಅಲ್ಲಿ ಸಾರಾ ಪ್ರಕಾಶಲ್ಲಿ, ದಯವಿಟ್ಟು ಅದು ಬಂದ್ ಆಗಲೇಬೇಕು. ಯಾಕಂದರೆ ಶಾಲೆಗೆ ಹೋಗೋ ಮಕ್ಕಳು ಕೂಡ ಅದೇ ಒಂದು ರೋಡ್ದಲ್ಲಿ ಹೋಗ್ತಾರೆ. ಮತ್ತು ಜೊತೆಗೆ ಅಲ್ಲಿ ಆಗೋದ್ರಿಂದ ಜನರಿಗೆ ಭಾಳ ಅನಾನುಕೂಲ ಆಗೈತಿ, ತುಡುಗಾದೈತ್ರಿ. ಮತ್ತು ಆಮೇಲೆ ಎಲ್ಲ ಜನರು ಏನಪ್ಪ ಅಂದರೆ ಸಂಜೆ ಆದ್ರೆ 5 ಆದ್ರೆ ಅಲ್ಲೇ ಹೋಗಿ ಸೆರೆ ಕುಡಿಯೋದು ಮಾಡೋದು, ಅಲ್ಲೇ ಮಾಡೋದು. ಹೀಗಾಗಿ ಹೆಣ್ಮಕ್ಳು ಕೆಲಸ ಕೊಂಡಿದ್ದಾರೆ, ಗಂಡು ಮಕ್ಕಳು ಸೆರೆ ಕುಡಿಯೋಕೆ ಹೊಂಟಾರೆ. ಅದಕ್ಕಾಗಿ ಈ ರೀತಿ ಒಂದು ಸಮಸ್ಯೆ ಆಗೈತ್ರಿ. ಅದನ್ನು ಕಂಪಲ್ಸರಿ ಅದು ಬಂದ್ ಆಗಲೇಬೇಕು. ಸಮೀಪ ಆಗೋದ್ರಿಂದ ಅಲ್ಲಿ ಸಾರಾಪುರ ಸ್ವಲ್ಪ ಸಮೀಪ ಆದ್ರಿಂದ ಅಲ್ಲಿ ಕುಡಿಯೋರ ಸಂಖ್ಯೆ ಹೆಚ್ಚಾಗತೈತ್ರಿ. ಅದಕ್ಕಾಗಿ ದಯವಿಟ್ಟು ಆ ಕಾರಣದಿಂದ ಅಬಕಾರಿ ಇಲಾಖೆ ನಾವು ವಿನಂತಿ ಏನಪ್ಪ ಅಂದ್ರೆ ದಯವಿಟ್ಟು ಅದು ಬಂದ್ ಆಗಲೇಬೇಕು. ಯಾವುದೇ ಕಾರಣದಿಂದ ಯಾವುದೇ ಮುಲಾಜಿಲ್ಲದೆ ಅದು ಬಂದ್ ಆಗಲೇಬೇಕು. ತೊಂದ್ರೆ ಭಾಳ ಆಗತೈತ್ರಿ. ಶಾಲೆ ಹುಡುಗರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಗ್ರಾಮೀಣ ಏರಿಯಾ ಐತಿ ನಮ್ಮದ. ಹೀಗಾಗಿ ತೊಂದ್ರೆ ಭಾಳ ಆಗತೈತ್ರಿ. ಅದ್ರ ಸಲುವಾಗಿ ದಯವಿಟ್ಟು ನಮ್ಮ ಏರಿಯಾದಾಗ ಸ್ವಲ್ಪ ಬಂದ್ ಮಾಡಿ. ಇದು MSL ಅಂಗಡಿ, ಗೌರ್ಮೆಂಟ್ ಅಂಗಡಿ ಇದು. ಅವ್ರು MSL MD ಅವ್ರ ಜೊತೆ ಒಂದ್ಸರಿ ಮಾತಾಡಿ ಅವ್ರಿಗೆ ಅದು ವಾಪಸ್ ತಗೊಳಕ್ ಹೇಳ್ತಾರೆ. ವಾಪಸ್ ತಗೊಂಡ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಶಾಲಿ ಹುಡುಗರಿಗೆ ತೊಂದ್ರೆ ಭಾಳ ಆಗತೈತ್ರಿ. ಮತ್ತೆ ಟ್ರಾಫಿಕ್ ಭಾಳ ಐತ್ರಿ, ಡೌನಲ್ಲಿ ಐತ್ರಿ. ಅಲ್ಲಿ ಬಸ್ ಸ್ಪೀಡ್ ಭಾಳ ಹೋಗ್ತಾವ್ರಿ ಗಾಡಿ, ಅದು ಅಡ್ಡಾಡಕ ಮಾಡಕ್ಕೆ ಇಲ್ಲಿ ಭಾಳ ತೊಂದರೆ ಆಗುತ್ತೆ. MSL MD ಅವ್ರ ಹತ್ರ ಒಂದ್ಸಲಿ ಮಾತಾಡ್ಬಿಟ್ಟು ಅವ್ರಿಗೆ ಅದು ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಕಡೆಯಿಂದ ಏನಿಲ್ಲ ರೀ, ಅವ್ರು MSL MD ಅವ್ರು ಮನಸ್ಸು ಮಾಡಿದ್ರು ಅಂತ ಆಗುತ್ತೆ. ಅದು ಗಾಡಿ ಹಾಸ್ತಿದ್ರು ಮಳೆಗಾಲ ಒಂದಿಲ್ರಿ, ನೀರಿನ ತೊಂದರೆ ಆಗಿದ್ರಿ. ಸನಿಯಾಕಾಗನ ಕುಡ್ತಾನೆ ಹೆಚ್ಚಾಗತೈತ್ರಿ. ಡೈಲಿ ಕೂಡ ಬರತ್ತಾರ ನಮ್ಮ ಮನ್ಯಾಗ. MD ಅವ್ರ ಹತ್ರ ಮಾತಾಡ್ಬಿಟ್ಟು ಅವರಿಗೆ ವಾಪಸ್ ತಗೊಳ್ಳೋದಕ್ಕೆ ಹೇಳಿದ್ವಿ. ಅವ್ರ ಹತ್ರ ಸ್ವಲ್ಪ ಮಾತಾಡಿ ಶೀಘ್ರದಲ್ಲಿ ಅದನ್ನ ಕ್ರಮ ತಗೋರು.